ಕೃಷ್ಣಂ ವಂದೇ ಜಗದ್ಗುರುಂ. ಎಲ್ಲರಿಗೂ ಹೃನ್ಮನಾತ್ಮಕ ನಮನ. ಭಾಗ್ಯದಳ ಉಪಾಸನಾ ಗುರುಕುಲಕ್ಕೆ ಸ್ವಾಗತ. ವರಮಹಾಲಕ್ಷ್ಮಿ ಕಲಶ ಲಕ್ಷಣದ ಮುಂದುವರಿದ 4ನೆಯ ಭಾಗ. ಕಲಶದ ಒಳಗೆ ಏನೇನು ದ್ರವ್ಯಗಳನ್ನು ಹಾಕಬಹುದು ಅನ್ನೋದು ನೋಡೋಣ. ಪ್ರತಿಯೊಂದು ದೇವತೆಯು ಕೂಡ ಅವರ ಇರುವಿಕೆ ಇರುವ ಹಾಗೆ, ಅಂದರೆ ಅವರ ಶಕ್ತಿ ತುಂಬಿರುವ ಕೆಲವು ದ್ರವ್ಯಗಳನ್ನು ಭೂಲೋಕದಲ್ಲಿ ನಮಗೆ ಕೊಟ್ಟಿದ್ದಾರೆ. ಉದಾಹರಣೆಗೆ ನವಗ್ರಹಗಳಲ್ಲಿ ಸೂರ್ಯನ ಶಕ್ತಿ ಧಾನ್ಯದ ರೂಪದಲ್ಲಿ ಭೂಮಿಯ ಮೇಲೆ ಯಾವುದು ನಮಗೆ ಲಭ್ಯವಿದೆ? ಗೋಧಿ. ಸೂರ್ಯನ ಸಂಬಂಧಪಟ್ಟಿರುವಂತಹ, ಸೂರ್ಯನ ಶಕ್ತಿ ಇರುವಂತಹ ಲೋಹ ಚಿನ್ನ. ಚಂದ್ರನಿಗೆ ಭತ್ತ ಅಥವಾ ಶುದ್ಧ ಬಿಳಿಯ ಅಕ್ಕಿ. ಲೋಹದಲ್ಲಿ ಬಂದರೆ ಬೆಳ್ಳಿ. ಸೊ ಈ ರೀತಿ ಅನೇಕ ದೇವತೆಗಳ ಉಪಸ್ಥಿತಿ ಇರುವ ಹಾಗೆ ಕೆಲವೊಂದು ದ್ರವ್ಯಗಳನ್ನು ನಮಗೆ ಭೂಲೋಕದಲ್ಲಿ ಲಭ್ಯವಿರುತ್ತೆ. ಗೋಧಿಯಲ್ಲಿ ಯಾವ ರೀತಿ ನಾವು ಸೂರ್ಯನನ್ನು ಆಹ್ವಾನ ಮಾಡಿ ಷೋಡಶೋಪಚಾರದಿಂದ ಆ ಸೂರ್ಯ ದೇವನನ್ನು ನಾವು ಸಂತೃಪ್ತಿ ಪಡಿಸ್ತೀವೋ, ಅದೇ ರೀತಿ ಮಹಾಲಕ್ಷ್ಮಿಗೂ ಕೂಡ ಮಹಾಲಕ್ಷ್ಮಿಯೊಂದು ಶಕ್ತಿ ಇರುವಂತಹ ದ್ರವ್ಯಗಳು ನಮಗೆ ಭೂಲೋಕದಲ್ಲಿ ಲಭ್ಯ ಇದೆ. ಅದರಲ್ಲಿ ಪ್ರಥಮವಾಗಿ ನೋಡುವಂತಹದ್ದು, ಮಹಾಲಕ್ಷ್ಮಿ ಪದ್ಮಾವತಿಯಾಗಿ ಪದ್ಮ ಸರೋವರ, ತಿರುಚಾನೂರಿನ ತಿರುಶುಕನೂರಿನ ಪದ್ಮ ಸರೋವರದಲ್ಲಿ ಪದ್ಮೋದ್ಭವೆಯಾಗಿ ಜನ್ಮವನ್ನು ತಾಳ್ತಾರೆ. ಆ ಸಹಸ್ರದಳ ಪದ್ಮದಲ್ಲಿ ಆ ಮಹಾಲಕ್ಷ್ಮಿ ಪ್ರಕಟವಾಗ್ತಾರೆ. ಹಾಗಾಗಿ ಆ ಕಮಲದ ಪುಷ್ಪ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿ ಪಾತ್ರ. ಕಮಲದ ಹೂಗಳಿಂದ ಶ್ರೀಸೂಕ್ತ ಹೋಮವನ್ನು ಮಾಡಿದಾಗ ಮಹಾಲಕ್ಷ್ಮಿ ಅಷ್ಟು ಸಂತೃಪ್ತಳಾಗ್ತಾರೆ. ಅಂತಹ ಕಮಲದ ಒಣಗಿರುವ ಭಾಗ ಬೀಜದ ಭಾಗ, ಅದನ್ನು ಕಮಲಾಕ್ಷಿ ಅಂತಲೂ ಕೂಡ ಕರಿತೀವಿ. ಸೊ ಅದರಲ್ಲಿ ಮಹಾಲಕ್ಷ್ಮಿಯ ಇರುವಿಕೆ ಜಾಸ್ತಿ ಇರುತ್ತೆ. ಆಕೆಯ ಶಕ್ತಿ ಆ ಕಮಲದ ಬೀಜಗಳಲ್ಲಿ ತುಂಬಿರುತ್ತೆ. ಆ ಮಹಾಲಕ್ಷ್ಮಿಯ ಪ್ರಭಾವಲಯ ಇನ್ನೂ ಹೆಚ್ಚುತ್ತೆ ಇದನ್ನು ನಾವು ಕಲಶದಲ್ಲಿ ಸೇರಿಸ್ಕೊಂಡಾಗ. ಅದೇ ರೀತಿ ಸಮುದ್ರ ಮಥನದಲ್ಲಿ ಮತ್ತೆ ಮಹಾಲಕ್ಷ್ಮಿಯ ಆವಿರ್ಭಾವ ಆಗುತ್ತೆ. ಆಕೆ ಆಗಲೂ ಕೂಡ ಕಮಲದ ಮೇಲೆ ಕೂತೆ ಕ್ಷೀರಸಾಗರದಿಂದ ಹೊರಬರುವಂತಹದ್ದು. ಜೊತೆಗೆ ಸೋದರರು ಚಂದ್ರ ಹಾಗೂ ಶಂಕು ಕೂಡ ಬರುತ್ತೆ. ಆ ಶಂಖುವು ಕೂಡ ಮಹಾಲಕ್ಷ್ಮಿಯ ಸೋದರ ಸಂಬಂಧ. ಶಂಕುವಲ್ಲಿ ಅನೇಕ ರೀತಿಯ ಶಂಖುಗಳಿದೆ. ನಾವು ಕಲಶದಲ್ಲಿ ಸೇರಿಸ್ಕೊಳ್ಳೋದ್ರನ್ನ ಕವಡೆಗಳಲ್ಲಿ ಸೇರಿಸ್ಕೋತೀವಿ. ಕವಡೆಗಳು ಕೂಡ ಮಹಾಲಕ್ಷ್ಮಿಯ ಸೋದರ ಶಕ್ತಿಯಾಗಿ ನಮಗೆ ಭೂಲೋಕದಲ್ಲಿ ಸಿಗುತ್ತೆ. ಇನ್ನು ಸಮುದ್ರಕ್ಕೆ ನದಿ ಬಂದು ಸೇರುವಂತಹ ಜಾಗಗಳಲ್ಲಿ ವರ್ತುಲಾಕಾರದ ಒಂದು ಶಕ್ತಿ ನೀರಿನಲ್ಲಿ ಇರೋದ್ರಿಂದ ಅಲ್ಲಿ ವರ್ತುಲಾಕಾರ ಶಂಕುಗಳನ್ನು ನೋಡ್ತೀವಿ. ಅದನ್ನು ಗುಜರಾತ್ ಪ್ರಾಂತದಲ್ಲಿ ಅತಿ ಹೆಚ್ಚಾಗಿ ನೋಡ್ತೀವಿ. ಗೋಮತಿ ಸರೋವರ, ಗೋಮತಿಯ ತೀರಗಳಲ್ಲಿ ಅದನ್ನು ಗೋಮತಿ ಶಂಕು ಅಂತ ಕರಿತೀವಿ. ನದಿ ಯಾವ ಸ್ಥಳದಲ್ಲಿ ಸಮುದ್ರಕ್ಕೆ ಸೇರುತ್ತೋ ಅಲ್ಲಿ ಯಥೇಚ್ಛವಾಗಿ ಸಿಗುತ್ತೆ. ಅದು ಗೋಮತಿ ಶಂಕು. ಅದೇ ರೀತಿ ಗೋಮತಿ ಚಕ್ರಗಳು, ಕವಡೆಗಳು ಎಲ್ಲವೂ ಕೂಡ ಮಹಾಲಕ್ಷ್ಮಿಯ ಒಂದು ಪ್ರಭಾವಲಯವನ್ನ ಹೆಚ್ಚಿಸುತ್ತೆ. ಸೊ ಎಲ್ಲವನ್ನೂ ಕೂಡ ನಾಣ್ಯದ ರೀತಿಯಾಗಿ ಅದನ್ನ ಶೇಖರಿಸಿ ನಾವು ಅದನ್ನು ತಂದಿದ್ದೀವಿ. ಕಮಲಾಕ್ಷಿಯ ಬೀಜಗಳು, ಲಕ್ಷ್ಮಿಯ ಕವಡೆಗಳು ಮತ್ತು ಗೋಮತಿ ಚಕ್ರ. ಇದು ಬಹಳ ವಿಶೇಷ, ಗೋಮತಿಯ ಶಂಕು. ಇನ್ನು ಮಹಾಲಕ್ಷ್ಮಿ ಉಪಸ್ಥಿತಿ ಇರುವಂತಹದ್ದು ಅರಿಶಿನದ ಬೇರು, ಕಸ್ತೂರಿ ಅರಿಶಿನದ ಬೇರು. ಇದೇ ರೀತಿ ಅಡಿಕೆ, ಪೂರ್ಣವಾಗಿರುವಂತಹ ಅಡಿಕೆ. ಎಷ್ಟೆಲ್ಲ ದ್ರವ್ಯಗಳು ಇದ್ದು ಅನ್ಯ ಶಕ್ತಿಗಳಿಗೆ, ಅಂದರೆ ಒಂದು ನೆಗೆಟಿವ್ ಫೋರ್ಸಸ್
ಅಲ್ಲಿ ಬರದೇ ಇರುವ ಹಾಗೆ ತಡೆಯುವಂತಹ ಶಕ್ತಿ ಇರೋದು ಈ ಗುಲಗಂಜಿ ಹಾಗೂ ವಿಶೇಷ ದ್ರವ್ಯಗಳಿಂದ ಒಂದು ಪರಿಮಳವನ್ನು ಮಾಡಿಟ್ಟಿರ್ತೀವಿ. ಏಲ ಲವಂಗ ಘನಸಾರ ಸುಗಂಧಿ ತೀರ್ಥಂ ಅನ್ನೋ ಹಾಗೆ ತೀರ್ಥದ ಪರಿಮಳ ಹೆಚ್ಚಿಸುವಕ್ಕೆ ನಾವು ತೀರ್ಥದ ಪರಿಮಳ ಹಾಗೂ ಸಣ್ಣ ಲಾವಂಚದ ಬೇರು ತೀರ್ಥದ ಪರಿಮಳ ಹೆಚ್ಚಿಸಲಿಕ್ಕೆ, ಮಹಾಲಕ್ಷ್ಮಿಯ ಉಪಸ್ಥಿತಿ ಇರಲಿಕ್ಕೆ ಇಷ್ಟು ದ್ರವ್ಯಗಳನ್ನು ನಾಣ್ಯದ ರೀತಿಯಾಗಿ ಉತ್ಕೃಷ್ಟದ ವಸ್ತುಗಳನ್ನು, ಸಾಮಗ್ರಿಗಳನ್ನು ನಾನು ಪ್ರತ್ಯೇಕವಾಗಿ ನಾನೇ ಸ್ವತಃ ಹೋಗಿ ಶೇಖರಣೆ ಮಾಡಿ ಜನರಿಗೆ ಕೊಡುವಂತಹ ಉದ್ದೇಶದಿಂದ ಇಷ್ಟೆಲ್ಲ ಶೇಖರಣೆ ಮಾಡಿ ಈ ರೀತಿ ತಯಾರು ಮಾಡಿ ಇಟ್ಟಿದ್ದೀವಿ. ನಾನು ಆರಾ ಸ್ಕ್ಯಾನರ್ ಕೂಡ ಮಾಡ್ತಿರ್ತೀವಿ. ಸೊ ಅನೇಕ ಯಂತ್ರ ಉಪಕರಣಗಳು ಕೂಡ ಇದೆ. ಇದು ಪಂಚಲೋಹದಿಂದ ಮಾಡಿರುವಂತಹ ಒಂದು ಆರಾ ಶಕ್ತಿ ಪ್ರಭಾವಲಯ ಯಾವ ರೀತಿ ಇದೆ, ಇದು ನಾಣ್ಯವಾದ ವಸ್ತುವ ಅಲ್ವಾ ಅಂತ ಇದು ನಮಗೆ ತಿಳಿಸ್ಕೊಡುವಂತಹ ನೈಸರ್ಗಿಕ ಒಂದು ಯಂತ್ರ. ಈ ಯಂತ್ರದ ಸಹಾಯದಿಂದ ಪ್ರತಿಯೊಂದು ನಾಣ್ಯತೆಯನ್ನು ನೋಡಿ ಶೇಖರಣೆ ಮಾಡ್ಕೊಂಡು ಬಂದಿರುವಂತಹ ದ್ರವ್ಯಗಳು. ಜನರ ಒಳಿತಿಗಾಗಿ ತುಂಬ ಕಷ್ಟಪಟ್ಟು ಎಲ್ಲವನ್ನ ಶೇಖರಣೆ ಮಾಡಿದ್ದೀನಿ. ಸಾಮಾನ್ಯವಾಗಿ ವರಮಹಾಲಕ್ಷ್ಮಿ ಹಬ್ಬ ಬಂದಾಗ ನಾನು ಅನೇಕ ವರ್ಷಗಳಿಂದ ನೋಡ್ತಿದ್ದೆ, ಮಾರುಕಟ್ಟೆಯಲ್ಲಿ ಹೋಗಿ ಕಲಶದೊಳಗಡೆ ಹಾಕೋದಕ್ಕೆ ತಗೊಳ್ಳಿ ಅಂತ ಎಲ್ಲ ಅವ್ರಿಗೆ ಏನೇನು ತಂದಿರ್ತಾರೆ ಎಲ್ಲ ತಂದು ತುಂಬಿ ಪಟ್ನ ಕಟ್ಟಿ ಕೊಡ್ತಾರೆ, ಇದೆಲ್ಲ ಹೋಗಿ ಕಲಶಕ್ಕೆ ಹಾಕ್ಬಿಡಿ ಅಂತ ಕೊಡ್ತಾರೆ. ಅದರಲ್ಲಿ ನಾಣ್ಯತೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಎಷ್ಟೋ ಕಡೆ ನಾನು ಸ್ವತಃ ನೋಡಿದ್ದೀನಿ, ಈ ಗೋಮತಿ ಚಕ್ರಗಳು ಸುಣ್ಣದಿಂದ ಮಾಡಿ ಅದರ ಮೇಲೆ ಒಂದು ಪ್ಲಾಸ್ಟಿಕ್ ಲೇಪನವನ್ನ ಮಾಡಿ ಗೋಮತಿ ಚಕ್ರ ಇರುವ ಹಾಗೆ ಮಾಡಿ ಇಟ್ಟಿರ್ತಾರೆ. ಕಮಲಾಕ್ಷಿ ಬೀಜಗಳು ಕೂಡ ಅಷ್ಟೇ, ಅದರಲ್ಲಿ ಅನೇಕ ರಂಧ್ರಗಳು ಏರ್ಪಾಡಾಗಿಟ್ಟಿರುತ್ತೆ. ಅಂಥವುಗಳನ್ನು ಹಾಕಿದಾಗ ನೆಗೆಟಿವ್ ತರಂಗಗಳೇ ಜಾಸ್ತಿ ಬರುತ್ತೆ ಹೊರತು ಒಂದು ದೈವಿ ತರಂಗಗಳು ಬರಲಿಕ್ಕೆ ಸಾಧ್ಯ ಆಗೋಲ್ಲ. ನಾಣ್ಯವಾಗಿರುವಂತಹದ್ದು ಶೇಖರಣೆ ಮಾಡೋದೇ ಬಹಳ ಮುಖ್ಯ. ಇದಕ್ಕೂ ಬಹಳ ಶ್ರೇಷ್ಠವಾಗಿರುವಂತಹದ್ದು ಯಾವುದು? ಸಪ್ತದ್ವೀಪ ವಸುಂಧರ. ಕಲಶದಲ್ಲಿ 7 ನದಿಗಳ ಜಲ ಸೇರಿಸಿದಾಗ ನಿಮಗೆ ಉತ್ಕೃಷ್ಟವಾದಂತಹ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿ ಖಂಡಿತ ಆಗತ್ತೆ. ಹಾಗಾಗಿ ಬಹಳ ಕಷ್ಟಪಟ್ಟು ಇಲ್ಲಿರುವಂತಹ ಸ್ನೇಹಿತರ ಮುಖೇನ ಅವರ ತಂದೆ ತಾಯಿಗಳನ್ನು ಸಂಪರ್ಕ ಮಾಡಿ, ಉತ್ತರ ಭಾರತದಲ್ಲಿರುವಂತಹ ಸ್ನೇಹಿತರ ತಂದೆ ತಾಯಿಗಳನ್ನೆಲ್ಲ ಸಂಪರ್ಕ ಮಾಡಿಕೊಂಡು ಪೋಸ್ಟ್ ಮುಖಾಂತರ ನಾವು ಜಲಗಳನ್ನು ಶೇಖರಣೆ ಮಾಡಿ ತರಿಸಿದ್ವಿ. ಸಿಂಧು ಮತ್ತೆ ಸರಸ್ವತಿ ತರಿಸ್ಲಿಕ್ಕೆ ತುಂಬಾನೇ ಟಾಸ್ಕ್ ಆಗಿತ್ತು. ಆದರೂ ಕೂಡ ನಿನ್ನೆ ಪೋಸ್ಟ್ ಮುಖಾಂತರ ನಮಗೆ 2 ಜಲದ ತೀರ್ಥಗಳು ಆ ಭಗವಂತನ ಒಂದು ಕೃಪೆಯಿಂದ ಬಂದು ಸೇರಿ, ಪ್ರತಿಯೊಂದು ತೀರ್ಥವು ಪ್ರತ್ಯೇಕವಾಗಿ ಈ ರೀತಿ ಬಾಟ್ಲ್ಗಳಲ್ಲಿ ಶೇಖರಣೆ ಮಾಡಿ ಇಟ್ಟಿರ್ತೀವಿ. ಗಂಗಾ, ಯಮುನಾ, ಗೋದಾವರಿ, ಸರಸ್ವತಿ, ನರ್ಮದಾ, ಅಗೇನ್ ಸಿಂಧು, ನಮ್ಮ ಕರುನಾಡಿನ ದೇವತೆ ಕಾವೇರಿ ಮತ್ತು ಸಮುದ್ರದ ನೀರು. ಇಷ್ಟು ಜಲವನ್ನು ಪ್ರತ್ಯೇಕ ಡಬ್ಬಿಗಳಲ್ಲಿ ಶೇಖರಣೆ ಮಾಡಿ ಇಟ್ಟಿದ್ದೀವಿ. ಇಷ್ಟು ಅಲ್ಲದೆ ಇನ್ನೂ ಅನೇಕ ವಿಶೇಷ ದ್ರವ್ಯಗಳನ್ನು ಸೇರಿ ಎಲ್ಲರಿಗೂ ಕೊಡುವಂತಹ ಒಂದು ಇಚ್ಛೆ. ಇಷ್ಟು ದ್ರವ್ಯಗಳನ್ನ ಆ ಕಲಶದಲ್ಲಿ ನಾವು ತುಂಬಿದಾಗ ಆ ಮಹಾಲಕ್ಷ್ಮಿಯ ಉಪಸ್ಥಿತಿ ಖಂಡಿತ ಉಳ್ಬಣವಾಗತ್ತೆ. ಇದು ನಮಗೆ ಬೇಡ, ಸಾಮಾನ್ಯ ಜಲ ಸಾಕು ಅಂದ್ರೂ ಕೂಡ ಯಾವುದೋ ಆದರೂ ಒಂದು ನದಿಯ ಜಲ ಅಥವಾ ಸಮುದ್ರದ ಜಲ ಅಥವಾ ಯಾವುದಾದ್ರೂ ಒಂದು ಕಲ್ಯಾಣಿ ತಟಾಕದ ಜಲವನ್ನು ಕೂಡ ಸೇರಿಸಿ ಸ್ವಲ್ಪ ಅರಿಶಿನವನ್ನು ಸೇರಿಸಿ ಕೂಡ ಪೂಜಿಸ್ಕೋಬಹುದು. ಆದರೆ ನನಗೆ ಇನ್ನೂ ಹೆಚ್ಚು ಹೆಚ್ಚು ಶಕ್ತಿಯನ್ನ ಉಳ್ಬಣ ಮಾಡುವಂತಹ, ದುಪ್ಪಟ್ಟು ಮಾಡುವಂತಹ ವಸ್ತುಗಳು ಬೇಕು ಅಂದರೆ ಈ ನಾಣ್ಯವಾದ ವಸ್ತುಗಳನ್ನು ನಿಮಗೆ ಸಿಗುತ್ತೆ. ಸೊ ಇಷ್ಟು ದ್ರವ್ಯಗಳನ್ನು ಹಾಕಿ ಕಲಶವನ್ನು ಪೂರ್ಣವಾಗಿ ಇಟ್ಟು
ಆರಾಧನೆ ಮಾಡಿದಾಗ ಮಹಾಲಕ್ಷ್ಮಿಯ ಉಪಸ್ಥಿತಿ ಖಂಡಿತ ನಿಮಗೆ ಪ್ರಾಪ್ತಿ. ಈ ಎಲ್ಲವನ್ನು ನೀವು ತಗೋಬೇಕು ಅಂತಂದರೆ ನಮ್ಮ ವಾಟ್ಸಪ್ ಮುಖಾಂತರ ನಮಗೆ ಸಂಪರ್ಕಿಸಿ. ವಾಟ್ಸಪ್ ನಂಬರ್ ಕೂಡ ಕೊಟ್ಟಿರ್ತೀವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದೇ ವರಮಹಾಲಕ್ಷ್ಮಿಯ ಕಲಶದ ಲಕ್ಷಣದ ಬಗ್ಗೆ ಇನ್ನೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.